ಹಾಯ್ ಸೆಕೆಂಡ್ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ವಿದ್ಯಾರ್ಥಿಗಳು ಯಾರೆಲ್ಲ ರಿಪೀಟರ್ ಮತ್ತು ಪ್ರೈವೇಟ್ಸ್ ವಿದ್ಯಾರ್ಥಿಗಳು ಇದ್ದಿರಲ್ಲ ಅವರಿಗೆ ಎಕ್ಸಾಮ್ ಫೀಸ್ ಅಂದರೆ ಪರೀಕ್ಷಾ ಶುಲ್ಕ ಕಟ್ಟಲು ಕೊನೆಯ ದಿನಾಂಕ ಬಂದುಬಿಟ್ಟು ನವೆಂಬರ್ 25 ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಹೋಗಿ ಇನ್ಫಾರ್ಮೇಷನ್ ತೆಗೆದುಕೊಳ್ಳಿ. ಅಂದರೆ ಕಾಲೇಜಿನಲ್ಲಿ ಹೋದ ತಕ್ಷಣ ನಿಮಗೆ ಹೇಳ್ತಾರೆ ಅವರು ಆನ್ಲೈನ್ ಮುಖಾಂತರ ನೀವು ಅರ್ಜಿ ಶುಲ್ಕ ಕಟ್ಟಬೇಕಾಗುತ್ತೆ. ಕಟ್ಟಿದ ಅರ್ಜಿ ಶುಲ್ಕದ ರಸೀದಿ ಅಂತ ಇರುತ್ತಿಲ್ಲ, ರೆಫರೆನ್ಸ್ ಆಯಿತಾ. ಇವಾಗ ನೀವು ಶುಲ್ಕ ಪಾವತಿ ಮಾಡಿದ ತಕ್ಷಣ ಅದು ರೆಫರೆನ್ಸ್ ಅಂತ ರಸೀದಿ ಬರುತ್ತೆ, ಅದು ತೆಗೆದುಕೊಂಡು ಅದರ ಜೊತೆಗೆ ಆಧಾರ್ ಕಾರ್ಡ್ 3 ಫೋಟೋ ಮತ್ತು ಅದೇ ರೀತಿ ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಅದೇ ರೀತಿ ಪ್ರೀವಿಯಸ್ ಇಯರ್ ಮಾರ್ಕ್ಶೀಟ್ ಇದು ತೆಗೆದುಕೊಂಡು ಹೋಗಿ ನೀವು ಕಾಲೇಜಿನಲ್ಲಿ ಕೊಡಬೇಕಾಗುತ್ತೆ. ಯಾರೆಲ್ಲ ರಿಪೀಟರ್ ಹಾಗೂ ಪ್ರೈವೇಟ್ಸ್ ಎಲ್ಲ ವಿದ್ಯಾರ್ಥಿಗಳು, ಪ್ರೈವೇಟ್ಸ್ ರಿಪೀಟರ್ಸ್ ಎಲ್ಲ ವಿದ್ಯಾರ್ಥಿಗಳು ಈ ಡಾಕ್ಯುಮೆಂಟ್ಸ್ ಹೋಗಿ ಕಾಲೇಜಿನಲ್ಲಿ ಹೋಗಿ ಕೊಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ 2026 ವಾರ್ಷಿಕ ಪರೀಕ್ಷೆಗೆ ನೀವು 1ನೇ ವಾರ್ಷಿಕ ಪರೀಕ್ಷೆಗೆ ಎಲಿಜಿಬಿಲಿಟಿ ಆಗ್ತೀರಾ ಆಯಿತಾ. ಒಂದು ಸಬ್ಜೆಕ್ಟ್ಗೆ 140 ಇದೆ. ಸೊ ಯಾರೆಲ್ಲ ಒಂದು ಸಬ್ಜೆಕ್ಟ್ನಲ್ಲಿ ಬ್ಯಾಕ್ ಇರುತ್ತೆ ಅವರಿಗೆ 140, 2 ಸಬ್ಜೆಕ್ಟ್ ಅಂದರೆ 270 ಆಯಿತಾ. 3 ಅಥವಾ 4ಕ್ಕಿಂತ ಹೆಚ್ಚು ಸಬ್ಜೆಕ್ಟ್ ಇದ್ದರೆ 270 ಸಮಥಿಂಗ್ ಅಮೌಂಟ್ ಇದೆ, ಸಾರಿ 370 ಏನು ಸಮಥಿಂಗ್ ಅಮೌಂಟ್ ಇದೆ ಆಯಿತಾ. ಸೊ ಕಾಲೇಜಿನಲ್ಲಿ ಹೋಗಿ ಎಕ್ಸಾಮ್ ಫೀಸ್ ಕಟ್ಟುವಂತಿಲ್ಲ ಅಂತ ಹೇಳಿದ್ದಾರೆ. ಸೊ ಆನ್ಲೈನ್ ಮುಖಾಂತರ ನೀವು ಎಕ್ಸಾಮ್ ಫೀಸ್ ಕಟ್ಟಬೇಕು. ಕಟ್ಟಿದ ನಂತರ ರಸೀದಿ ಬರುತ್ತೆ, ಆ ರಸೀದಿ ತೆಗೆದುಕೊಂಡು ಕಾಲೇಜಿನಲ್ಲಿ ಹೋಗಿ ಕೊಡಬೇಕಾಗುತ್ತೆ. ಅದರ ಜೊತೆಗೆ ಅಡಿಷನಲ್ ಡಾಕ್ಯುಮೆಂಟ್ ಕೊಡಬೇಕು, ಹೇಳಿದನಲ್ಲ ಅದೇ ಆಧಾರ್ ಕಾರ್ಡ್ ಆಗಿರ್ಬೋದು, ಅದೇ ರೀತಿ ಮಾರ್ಕ್ಶೀಟ್, ಪ್ರೀವಿಯಸ್ ಮಾರ್ಕ್ಶೀಟ್, ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಅದೇ ರೀತಿ ಫೋಟೋಸ್ ಇಟ್ಟು ಕೊಟ್ಟ ತಕ್ಷಣ ರಿಜಿಸ್ಟ್ರೇಷನ್ ಆಗುತ್ತೆ 2026 ವಾರ್ಷಿಕ ಪರೀಕ್ಷೆಗೆ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಎಲ್ಲಿ ಕೊಡಬೇಕಂದ್ರೆ, ಸೊ ಆಲ್ರೆಡಿ ಇವಾಗ ರಿಪೀಟರ್ಸ್ ಅಂತ ಇರ್ತಾರಲ್ಲ ಅವರು ಆಲ್ರೆಡಿ ಅವರು ವ್ಯಾಸಂಗ ಮಾಡಿರ್ತಾರೆ ಅದೇ ಕಾಲೇಜಿನಲ್ಲಿ, 1 ಅಥವಾ 2 ಸಬ್ಜೆಕ್ಟ್ ಬ್ಯಾಕ್ ಇರುತ್ತೆ, ಅದೇ ಕಾಲೇಜಿನಲ್ಲಿ ಹೋಗಿ ಅವರು ಕೊಡಬೇಕು. ಇವಾಗ ಪ್ರೈವೇಟ್ಸ್ ವಿದ್ಯಾರ್ಥಿಗಳು ಎಲ್ಲಿ ಕೊಡಬೇಕಂದ್ರೆ ನಿಮಗೆ ನಿಯರೆಸ್ಟ್ ಯಾವ ಕಾಲೇಜ್ ಆಗುತ್ತಿಲ್ಲ ಆ ಕಾಲೇಜಿನಲ್ಲಿ ಹೋಗಿ ನೀವು PU ಕಾಲೇಜಿನಲ್ಲಿ ಹೋಗಿ ಕೊಡಬೇಕಾಗುತ್ತೆ ಆಯಿತಾ. ಸೊ ನಿಮಗೆ ಏನೂ ತಿಳಿತಾ ಇಲ್ಲ ಅಂದರೆ ಕಾಲೇಜಿಗೆ ಹೋಗಿ ಭೇಟಿ ನೀಡಿ ಆಯಿತಾ. ನಿಮಗೆ ಅವರು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಹೇಳ್ಕೊಡ್ತಾರೆ, ಹೇಗೆ ನೀವು 2026 1ನೇ ವಾರ್ಷಿಕ ಪರೀಕ್ಷೆಗೆ ನೋಂದಣಿ ಮಾಡ್ಕೋಬೇಕು ಅಂತ ಆಯಿತಾ. ಮತ್ತು ಇವಾಗ 2026 ಮಾಡಲ್ ಕ್ವಶನ್ಸ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ಸ್ ಇನ್ನೂ ಪ್ರಕಟಣೆ ಮಾಡಿಲ್ಲ. ಯಾಕೆ ವೇಟ್ ಮಾಡಿ ನೋಡೋಣ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ರಿಲೀಸ್ ಮಾಡಿದ ತಕ್ಷಣ ನಾನು ಆದಷ್ಟು ಬೇಗನೆ ನಿಮಗೆ ಮಾಹಿತಿ ಕೊಡ್ತೀನಿ. ಯಾಕೆಂದರೆ ನಮಗೆ ಮಾಡಲ್ ಕ್ವಶನ್ಸ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ಸ್ ಸಿಕ್ಕಿರೆ 2026 ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಲಾಗುವುದು, ನ್ಯೂ ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ. ಇವಾಗ 2025ನಲ್ಲಿ 2-3 ನ್ಯೂ ಕ್ವಶನ್ಸ್ಗಳು ಪ್ರತಿಯೊಂದು ವಿಷಯದಲ್ಲಿ ಕೇಳಿದರು, ಈ ಬಾರಿ ಕೂಡ ಕೇಳ್ತಾರೆ, ನ್ಯೂ ಕ್ವಶನ್ಸ್ಗಳು ಬಂದೇ ಬರುತ್ತೆ. ಇವಾಗ ನಮಗೆ ಬ್ಲೂ ಪ್ರಿಂಟ್ಸ್ ಯಾಕೆಂದರೆ ಒಂದು ಕ್ಲಾರಿಟಿ ಸಿಗುತ್ತೆ. ಯಾವ ಒಂದು ಅಧ್ಯಾಯದಲ್ಲಿ ನಮಗೆ ಇವಾಗ 2 ಅಂಕದ ಪ್ರಶ್ನೆ 4 ಮಾರ್ಕ್ಸ್ ಅಂದರೆ ಈ ಇನ್ಕ್ಲೂಡಿಂಗ್ 10 ಮಾರ್ಕ್ಸ್ 15 ಮಾರ್ಕ್ಸ್ 6 ಮಾರ್ಕ್ಸ್ ಯಾವ ಒಂದು ಅಧ್ಯಾಯ ಮೇಲೆ ಕೇಳಲಾಗೋದು ಅಂದರೆ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆ ಕ್ಲಾರಿಟಿ ಅದರ ಮೇಲೆ ನಾವು ಓದ್ಕೊಂಡ್ರೆ ನಮ್ಮದು ರಿಸಲ್ಟ್ ಕೂಡ ಆಗುತ್ತೆ, ಒಳ್ಳೆಯ ರಿಸಲ್ಟ್ ಕೂಡ ಮಾಡ್ಕೋಬೋದು. ಸೊ ಅದಕ್ಕೆ ಈ ಒಂದು ಬ್ಲೂ ಪ್ರಿಂಟ್ಸ್ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡೋಣ, ಇವಾಗ ಡಿಸೆಂಬರ್ನಲ್ಲಿ ಬರುತ್ತೆ, ಪ್ರಕಟಣೆ ಮಾಡ್ತಾರೆ. ಡಿಸೆಂಬರ್ ಫಸ್ಟ್ ವೀಕ್ನಲ್ಲಿ ಪ್ರಕಟಣೆ ಮಾಡ್ಬೋದು. ಯಾಕಂದರೆ ಫೆಬ್ರವರಿನಲ್ಲಿ ಫೈನಲ್ ಎಕ್ಸಾಮ್ ಇದೆ. ಸೆಕೆಂಡ್ PUC 2026 1ನೇ ವಾರ್ಷಿಕ ಪರೀಕ್ಷೆ. ಈ ಬಾರಿ ಕೂಡ 3 ವಾರ್ಷಿಕ ಪರೀಕ್ಷೆ ಇರುತ್ತೆ. 1ನೇ ಫೈನಲ್ ಎಕ್ಸಾಮ್, 2ನೇ ಫೈನಲ್ ಎಕ್ಸಾಮ್, 3ನೇ ಫೈನಲ್ ಎಕ್ಸಾಮ್ ಅಂತ. 1ನೇ ಫೈನಲ್ ಎಕ್ಸಾಮ್ ಇವಾಗ ಫೆಬ್ರವರಿ ಮಾರ್ಚ್ನಲ್ಲಿ ಆಯಿತಾ, ಅಂದರೆ ಫೆಬ್ರವರಿನಲ್ಲಿ ನಡೆಸ್ತಾರೆ. ಅದೇ ರೀತಿ 2ನೇ ಫೈನಲ್ ಎಕ್ಸಾಮ್ ಮೇ ಅಥವಾ ಜೂನ್, ಇಲ್ಲಾಂದರೆ ಇದು 3ನೇ ಫೈನಲ್ ಎಕ್ಸಾಮ್ ಆಗಸ್ಟ್ ಜುಲೈನಲ್ಲಿ ನಡೆಸಲಾಗುವುದು, ಈ ರೀತಿಯಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳು 2025-26 ಅಕಾಡೆಮಿಕ್ ಇಯರ್ ಸಂಬಂಧಪಟ್ಟಂತೆ ಮಾಡಲ್ ಕ್ವಶನ್ಸ್ ಪೇಪರ್ ನಿಮಗೆ ರಿಲೀಸ್ ಮಾಡ್ತಾರೆ, ವೇಟ್ ಮಾಡಿ. ರಿಲೀಸ್ ಮಾಡಿದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡಿ. ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ, ನಾನು ಆಲ್ರೆಡಿ 2025 ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳ್ತಿದ್ರು, ಯಾವ ರೀತಿ ಇಲ್ಲ ಅಂತ ಇಂಪಾರ್ಟೆಂಟ್ ಕ್ಲಾಸಸ್ಗಳು ಮಾಡಿ ಹಾಕಿದ್ದೆ. ಈ ಬಾರಿ ಕೂಡ ಅದೇ ರೀತಿ ನಾನು ಮಾಡ್ತೀನಿ. ಸೊ ಕೆಲವರಿಗೆ ಇಂಗ್ಲೀಷ್ ಗ್ರಾಮರ್ ಬರಲ್ಲ, ಕನ್ನಡ ಗ್ರಾಮರ್ ಬರಲ್ಲ. ಸೊ ಪೊಲಿಟಿಕಲ್ ಸೈನ್ಸ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಸೊಸೈಲಜಿನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಎಕನಾಮಿಕ್ಸ್ನಲ್ಲಿ ಕೆಲವೊಂದು POQ ಕ್ವಶನ್ ಅಂದರೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳು ಅಂತ ಬರುತ್ತೆ ಅಲ್ಲಿ. ಸೊ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು ಎಕನಾಮಿಕ್ಸ್ನಲ್ಲಿ, ಕನ್ನಡದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಈ ರೀತಿಯಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಗ್ರಾಮರ್ ಹೇಗೆ ಬರಬೇಕು, ಇಂಗ್ಲೀಷ್ನಲ್ಲಿ 4 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆ ಇವಾಗ ಕೊಟ್ಟಿದ್ದಾರೆ ಆಯಿತಾ. ಸೊ ಗ್ರಾಮರ್ ಹೇಗೆ ಬರೀಬೇಕು ಆ ಎಲ್ಲ ಹೇಳ್ಕೊಡ್ತೀನಿ. MCQ ಕ್ವಶನ್ಸ್ ಎಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಎಲ್ಲ ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಟೆಲಿಗ್ರಾಮ್ ಗ್ರೂಪ್ ಇದೆ ಎಜುಕೇಷನ್ ಕನ್ನಡ ಅಂತ, ಅಲ್ಲಿ ನೋಟ್ಸ್ಗಳು ಸೆಂಡ್ ಮಾಡ್ತೀನಿ ಆಯಿತಾ. ಅವರಿಗೆ ನಾನೇ ರೆಡಿ ಮಾಡಿ ನೋಟ್ಸ್ಗಳು ಹಾಕ್ತೀನಿ, ಅವರು ಯುಟಿಲೈಸ್ ಮಾಡ್ಕೊಳ್ಳಿ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ, ಯಾರು ಕೂಡ ಫೇಲ್ ಆಗಲ್ಲ, ಡೋಂಟ್ ವರಿ. ಚೆನ್ನಾಗಿ ನೀವು ಸ್ವಲ್ಪ ಸ್ಟಡಿ ಮಾಡ್ತಾಯಿರಿ ಅಂದರೆ ಕನೆಕ್ಟ್ ಆಗಿರಿ ಅಷ್ಟೇ, ಮತ್ತೇನಿಲ್ಲ.
ಸೊ ನನ್ನ ವಿಡಿಯೋಗಳು ಬರ್ತಾ ಇರುತ್ತೆ, ನೋಡ್ತಾ ಇರಿ. ಇವಾಗ ನವೆಂಬರ್ನಿಂದ ಪ್ರಾರಂಭ ಮಾಡ್ತೇನೆ ನಾನು. MCQ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ ಎಲ್ಲ ಅಂದರೆ 80 ಔಟ್ ಆಫ್ 80 ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಒಂದೇ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. 80 ಔಟ್ ಆಫ್ 80 ಯಾವ ರೀತಿಯಲ್ಲಿ ನೀವು ತೆಗೆದುಕೊಳ್ಬೇಕು. ಆ 80 ಔಟ್ ಆಫ್ 80 ಏನು ನಾನು ವಿಡಿಯೋ ಮಾಡ್ತೇನಲ್ಲ, ಅದರೊಳಗೆ ಕ್ವಶನ್ಸ್ಗಳು ಕೊಟ್ಟಿರುವಂಥ ಕ್ವಶನ್ಸ್ಗಳು ಡೆಫಿನೆಟ್ಲಿ 2026 ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ. ಆ ರೀತಿಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ವಿತ್ ನಿಮಗೆ PDF ಬೇಕಂದರೆ PDF ನಾನು ನಿಮಗೆ ಕೊಡ್ತೀನಿ, ಪ್ರೊವೈಡ್ ಮಾಡ್ತೀನಿ ಆಯಿತಾ. ಡಿಸ್ಕ್ರಿಪ್ಷನಲ್ಲಿ ಅಂದರೆ ಇವಾಗ 80 ಔಟ್ ಆಫ್ 80 ಕನ್ನಡ ಮೇಲೆ ವಿಡಿಯೋ ಮಾಡಿದೆ ಅಂದರೆ ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಪಿನ್ಡ್ ಮೆಸೇಜ್ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು PDF ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ರೀತಿಯಲ್ಲಿ 2025ನಲ್ಲಿ ನಾನು ಅದೇ ರೀತಿ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಮಾಡಿದ್ದೆ. ನೀವು ಕೂಡ ಈ ರೀತಿ ಬೆನಿಫಿಟ್ ತೆಗೆದುಕೊಳ್ಳಿ ಈ ಬಾರಿ 2026ನಲ್ಲಿ ಆಯಿತಾ. ನನ್ನ ಜೊತೆ ಕನೆಕ್ಟ್ ಆಗಿರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.